ನಾನು ಹಬ್ಬ ಅಂತೇಳಿ ಚೂಡ ಉಂಡಿ ಅದು ಎಲ್ಲ ಮಾಡಿದ್ನ್ಯಾ. ನಿನ್ನೆ ನಿಮ್ಮ ಮನೆ ಕಡೆ ಬಂದಿದ್ನಿವ ಕೊಡಾಕಂತೇಳಿ. ಅಣ್ಣ ಅಂದ್ರು ಇಲ್ರಿ ಆಕಿ ಪಂಚಮಿ ಮಾಡಾಕ ತವ್ರ ಮನೆಗೆ ಹೋಗ್ಯಾಳ ಅಂತಂದ್ರ. ನೀ ಇಲ್ಲಿ ಗಂಡನ ಮನೆ ಹಬ್ಬ ಬಿಟ್ಟು ತವ್ರ ಮನೆಗೆ ಯಾಕೆ ಹೋಗಿದ್ದಿ? ಎಲ್ಲಿ ಪಂಚಮಿ ಮಾಡಕ್ ಹೋಗ್ತಿ ಬಿಡರಾದ. ಈ ಸಲ ಪಂಚಮಿ ಉಂಡಿ ಹೆಂಗೈತಂತ ನೋಡಕ್ಕೂ ಹೋಗಿಲ್ಲ ಮಾಡಕ್ಕೂ ಹೋಗಿಲ್ಲ ಇವ ನಾನು. ನಮ್ಮ ಅವ್ಗ ಒಂದು ಆರಾಮಿರ್ಲಿಲ್ಲ, ಅದಕ್ಕೆ ಅಕ್ಕಿನ ನೋಡಕ್ಕಂತ ಹೋಗಿನಿವ. ನಮ್ಮ ಅಣ್ಣನ ಹೆಂತ ಒಂದು ಸರಿ ಇಲ್ಲ ಬಿಡೆಯವ್ವ. ನಮ್ಮ ಅವ್ಗ ಭಾಳ ನಿಗ್ರಹ ಮಾಡ್ತೈತಿ. ನಮ್ಮ ಅವ್ಗ ಆರಾಮಿಲ್ಲ, ಇಂಥ ಹೊತ್ತಿನಾಗ ಗಂಡ ಹೆಂಡತಿ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗಿದಾರವ್ವ. ರಾಧಾ, ನಂಗೆ ಕರೆ ಹೇಳಿದ್ರು ನಂಬ್ತಿ, ಸುಳ್ಳು ಹೇಳಿದ್ರು ನಂಬ್ತೀವ ನೀ. ಏನು ಮಾಡ್ತಿ? ನಮ್ಮ ಅವ್ವನ ಪರಿಸ್ಥಿತಿ ಭಾಳ ಕೆಟ್ಟೈತಿವ. ನನಗೆ ಹಗಲು ರಾತ್ರಿ ನಿದ್ದೆ ಹತ್ತು ಕುಂತಲ್ ಕುಂಡ್ರಾಕಾಗತ್ತು. ಏನು ಮಾಡ್ತಿ? ಅಕ್ಕಿಂದ ಚಿಂತೆ. ನನ್ನ ಕಡೆದ ಬಾ ಇರಾಕಂದ್ರೆ ಆಕಿ ನಮ್ಮ ಅವ್ವ ಮೊದ್ಲಿನ ಕಾಲದಕ್ಕೆವ ಮಗಳ ಮನೆಗೆ ಬಂದಿದ್ರೆ ಹೆಂಗೆ ಏನಂತ ಭಾಳ ವಿಚಾರ ಮಾಡ್ತಿ. ಅದಂತ ಬೇಬರ್ಸಿ ಸಸಿ ಐತೆವ. ಅಲ್ಲ, ಅತ್ತಿ ಜಾಗದಾಗ ಅವು ಇದ್ದರೆ ಅಕ್ಕಿಗೂ ಹಂಗ ಮಾಡ್ತಿದ್ಲೇನ? ಆಕಿ ಬಿಡ, ನಿನ್ನೆ ಮೊನ್ನೆ ಬಂದಾಕಿ. ನಿಮ್ಮ ಅಣ್ಣಗರ ಬುದ್ಧಿ ಬೇಕು ಬೇಡ? ಇಷ್ಟು ವರ್ಷ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿರ್ತಾರ, ಇಂಥ ಆರಾಮಿಲ್ಲ ಟೈಮ್ನಾಗ ಬಿಟ್ಟು ಹೋದ್ರಂದ್ರ ಆ ತಾಯಿ ಮನಸ್ಸಿಗಾರ ಏನು ಅನಿಸ್ಬಾರ್ದು? ನಮ್ಮ ಅತ್ತಿನ ಒಬ್ಬಾಕಿ ಅದಾಳವ, ಆಕಿಗೆ ಎಟ್ಟು ಚಲೋ ಮಾಡಿ ನಾ ತುಪ್ಪದಾಗ ಹಾಕಿ ಹುರಿದ್ರು ನನ್ನ ಸೊಸಿ ಹಂಗ ಹಿಂಗ ಅಂತ ಊರು ತುಂಬ ಎಲ್ಲ ಹೇಳ್ಕೊಂತ ಅಡ್ಡಾಡ್ತಾಳ. ಚಲೋರ್ಗೆ ಕಾಲು ಇಲ್ಲ ಬಿಡ. ಬಾಜು ಓಣಿ ಸಾವಿಂದ ಸುದ್ದಿ ಗೊತ್ತಾತೇನೆ ನಿನಗ? ಈ ಕಡೆ ಬಾ ಹೇಳ್ತೇನೆ, ಮತ್ತೆ ಯಾವ್ಯಾಕ್ಯಾರ ಕೇಳಿಸ್ಕೊಂಡ. ಮೊನ್ನೆ ಸಾವಿನ ತಮ್ಮ ಬಂದಿದ್ದ ಊರ್ದಿಂದ. ಎದುರಿಗೆ ಶೆಟ್ರ ಮನೆ ಹುಡುಗಿಲ್ಲ ನನಗೆ, ಓಡಾಡ್ತಿರ್ತೈತೆ ನೋಡ ಹುಡುಗಿ. ಆ ಹುಡುಗಿನ ಇಷ್ಟಪಟ್ಟನಂತ. ರಾತ್ರಿ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟ ನೋಡಿ. ಅವರು ಎಲ್ಲ ಕಡೆ ಹುಡುಕ್ಯಾರ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಗೊತ್ತಾಗೈತಿ ಇವ ಕರ್ಕೊಂಡು ಹೋಗ್ಯಾನ ಅಂತೇಳಿ. ಆಮೇಲೆ ನಡು ರೋಡ್ನಾಗ ಸಿಕ್ಕ್ರಂತ. ಕರ್ಕೊಂಬಂದು ದನ ಬಡ್ದಂಗೆ ಬಡ ಚಲೋ ಮಾಡ್ಯಾರ ಗಪ್ಪರಾದ. ಸಾವಿನ ತವ್ರ ಮನೆ ಕಡೆದು ಎಲ್ಲ ಹಾದಿ ಬಿಟ್ಟಿದ್ದನು ಅದಾವೇನೋ ಅಂತ ಅನ್ನಿಸ್ತೈತವ. ಹೋದ್ ಸರ್ತಿ ಅವ್ರ ಅಣ್ಣ ಬಂದಿದ್ದಲ್ಲ, ಸೊಮ್ಮು ಅಣ್ಣನ ಏಂತಿಲ್ಲೇನ ಅಕ್ಕಿನ ಮೇಲೆ ಕಣ್ಣು ಹಾಕಿದ್ದ. ಅವತ್ತ ನಾಯಿ ಬಡ್ದಂಗೆ ಬಡ್ದ ಊರ್ ಹೊರಗೆ ಹಾಕಿರ್ ನೋಡು. ಹಿಂಗೆ ಮಾಡ್ಕೊಂತಿದ್ರ ಅವ್ರಿಗೆ ನಮ್ಮ ಊರಿಗೆ ಬರ್ಬೇಕಾರೆ 10 ಸರ್ತಿ ವಿಚಾರ ಮಾಡ್ತಾರ ಅವ್ರು. ಸಾವಿ ಊರಾಗ ಮುಖಾರೆ ಹೆಂಗೆ ತೋರಿಸ್ಕೊಂಡು ಅಡ್ಯಾಡ್ತಿದ್ದನವ. ರಾಧಾ, ಸಾವಿ ಬರತ್ತಾಳ, ಹಿಂದೆ ನೋಡಕೋಬೇಡ, ಅಕ್ಕಿಂದ ಮಾತಾಡತ್ತೇವ ಅಂತ ಅನ್ಕೋತಾಳ. ಬೇರೆ ಏನಾರ ಮಾತಾಡ. ಅಲ್ಲ, ಇವತ್ತಿಗೆ ಬರೋಬ್ಬರಿ ಒಂದು 15 ದಿನ ಆಯ್ತು ನೋಡಿ ಪ್ರೇಮವ್ವ, ನೀರ ಬಿಟ್ಟಿಲ್ಲ. ದಿನ ಬಾವಿ ಜಗ್ಗಿ ಅರಿವಿ ಬಾಂಡೆ ಅದ ಇದ ಮಾಡ್ದು. ಊರಾಗಿರೋ 2 ಬಾವಿಗಳು ಎಲ್ಲರೂ ನೀರು ಜಗ್ಗಿ ನೀರು ಒಳಗೆ ಹೋಗ್ಬಿಟ್ಟಾವ. ಅಯ್ಯೋ, ನೀರು ಜಗ್ಗೋದು ಅಂದ್ರೆ ಹೆಣ ಬೀಳಾದೈತೆ ನೋಡುವ. ನಿನ್ನೆ ಮನೆಗೆ ಬಂದು ಎಲ್ಲರ ಕಡೆಯಿಂದ ರೊಕ್ಕ ಕುಡಿಯಾಕೊಂಡು ಹೋಗಿದಾರ. ನೀರಿನ ಗಾಡಿ ತರಿಸ್ತೇನಂತ ಅಂದಾರ. ಯಾವಾಗ ತರಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ತರಿಸಿದ್ರೆ ಚಲೋ ಆಗ್ತೈತ್ವಾ. ದಿವಸ ನೀರು ಇಲ್ದ ಹೆಂಗೆ ಜೀವನ ಮಾಡೋದು ಹೇಳಿ ನೋಡೋ ನೀನು. ಅಯ್ಯೋ, ಏನು ಮಾಡ್ತಿ ಬಿಡರಾದ. ಕುಡಿಯಾಕ, ತೊಳ್ಯಾಕ, ಬಳ್ಯಾಕ, ಅಡಿಗೆ ಮಾಡಾಕ ಎಲ್ಲದಕ್ಕೂ ನೀರು ಬೇಕು. ನೀರಿಲ್ಲದ ಏನು ನಡೀತೈತೆ ಹೇಳಿ ನೋಡೋಣ. ರಾಧಾ, ಪ್ರೇಮ ಇಬ್ರು ಮುಂಜಾನೆ ಕಟ್ಟಿ ಮೇಲೆ ಕುಂತಿರಲ್ಲ, ಏನು ಮಾತಾಡಕತ್ತಿದ್ರಿ ಅಂತದ? ನಂದೇ ಏನಾರ ಮಾತಾಡಕತ್ತಿದ್ರೇನ? ನಾ ಬಂದ ಕೂಡಲೇ ಬೇರೆ ಮಾತಾಡ್ದಂಗಿತ್ತು. ಅಂತದೇನು ಮಾತಾಡತ್ತೀರಿ ನಂದ? ಮುಂಜಾನೆ ಅನ್ನಕ್ಕೇನ ಪ್ರೇಮನ ಮನೆ ಮುಂದಿಂದನ ಹಾದು ಹೋಗ್ಬೇಕು, ಎಲ್ಲರ ಅಂಗಡಿ ಪಂಗಡಿಗೆ ಹೋಗ್ಬೇಕಂತ ಅಂದ್ರ. ಹಂಗೆ ಮೊನ್ನೆ ಪಂಚಮಿಗೆ ಊರಿಗೆ ಹೋಗಿದ್ಲ ಆಕಿ. ಅವ್ರ ಅವಾಗ ಆರಾಮಿಲ್ಲ ಅಂತ ಹೋಗಿದ್ಲಂತ. ಅದಕ್ಕೆ ಈಗ ಹೆಂಗೈತಿ ಅಂತ ಕೇಳಿ ಹೋದ್ರ ಆತಂತ ಬಂದಿದ್ ನೀವ. ಎಲ್ಲಿ ಕೂತ್ರು ಏನು ಮಾಡ್ರು ನಿಂದ ಮಾತಾಡ್ಯಾರ ಅಂತ ಅಂತಿರ್ತಿಲ್ಲ. ನಿಂದೇನೈತಿ ಮಾತಾಡೋ ಅಂತದ? ಏನರ ಐತನ ಮಾತಾಡೋ ಅಂತದ? ಇದ್ರೆ ಹೇಳವ, ಮಾತಾಡ್ತೇವೆ. ಅಯ್ಯೋ ರಾಧಾ, ನಮ್ಮದೇನಿರ್ತದ ಬಿಡ ಮಾತಾಡೋ ಅಂತದ. ನಾವು ಮೊದಲ ಮರ್ಯಾದೆಗೆ ಹಂಚಿ ಬದುಕೋ ಮಂದಿ ನಾವು. ನಮ್ದೇನೇ ಮಾತಾಡೋ ಅಂತದು ಏನಿರೋದಿಲ್ಲ. ಅದು ಹೋಗ್ಲಿ ಬಿಡು. ಇದು ಪಂಚಾಯತ್ ವತಿಯಿಂದ ಏನೋ ರೊಕ್ಕ ಇಸ್ಕೊಂಡಿದ್ರಂತ ನೀರಿನ ಸಂಬಂಧ. ಅದಕ್ಕೆ ಬಾಜು ಓಣ್ಯಾಗ ನೀರಿನ ಗಾಡಿ ಬಂದಿತ್ತಂತ. ಅಧ್ಯಕ್ಷರು ಎಲ್ಲರಿಗೂ ಹೇಳಿ ಬರ್ರಿ ಅಂತ ಹೇಳಿರಿ. ಅದ್ರ ಸಂಬಂಧ ಹೇಳಕ್ಕಂತ ಬಂದೆ. ಒಂದು ಮನೆಗೆ 4 ಕೊಡ ತೊಗೊಂಬಂದ. ಅಯ್ಯ, ಒಂದು ಮನೆಗೆ 4 ಕೊಡನ? ಎಲ್ಲಿ ಸಾಲ್ಬೇಕು 4 ಕೊಡ? ನೀರು ಬಂದ 15 ದಿನ ಆತ. ಬಾವಿ ಜಾಗಿ ಅಲ್ಲಸ ಇಲ್ಲಸ ಕೆಲಸ ಮಾಡಿದ್ರು ಬಿಡು. ಆದ್ರೆ 4 ಕೊಡದಾಗ ಏನಾಗ್ತೈತಿ? ಇರೋರ 4 ಮಂದಿ ನಾವು. ಅಂತದ್ರಾಗ ದಿನಕ್ಕೆ 8 ಕೊಡ ನೀರು ಬೇಕು ಜಗಕ್ಕೆ, ಅದಕ್ಕೆ ಇದಕ್ಕೆ ಅಂತೇಳಿ. ಇರ್ಲಿ ಬಿಡು, ಅಟ್ರ ಸಿಗಾತಾವಲ್ಲ ಸಾಕು. ಅಯ್ಯ ಪ್ರೇಮವ್ವ, ಒಳ್ಳೆದಿ ಬಿಡು ನೀನು. ಅಲ್ಲ, ಬರಗಾಲದಾಗ ಮಳೆ ಬಂದಂಗಾಗೈತಿ. ನಡಿವ, ನಾನು ನೀರು ತೊಗೊಳ್ಬೇಕು, ಕೊಡ ತೊಗೊಂಬರ್ತೀನಿ. ಇಲ್ಲಾಂದು ಊರ್ ಮಂದಿ ಎಲ್ಲ ಬಂದ್ರಂದ್ರೆ ಸಿಗೋ 4 ಕೊಡನೂ ಸಿಗೋದಿಲ್ಲ. ಮೊದ್ಲ ನೀರು ಎದಕ್ಕೂ ಇಲ್ದಂಗೆ ಆಗೈತಿ. ಆಯ್ತು ತಗೋ, ನಾ ಬರ್ತೇನೆ, ನಾಳೆ ಅದು ಬರ್ತೇನೆ. ಆಜು ಬಾಜು ಊರ್ದವ್ರೆಲ್ಲರೂ ಬಂದ್ರೆ ಮುಗದ ಹೋತಾ. ಸಿಗೋ ನೀರು ಸಿಗೋದಿಲ್ಲ. ಲಗುನ ಹೋಗ್ಬೇಕು ನೋಡ್ಕೊಂತ. ಅಯ್ಯೋ, ಇವರೆಲ್ಲ ಹೊಂಟ್ರ. ಇವ್ರನ್ನೂ ಕರ್ಕೊಂಡು ಹೋಗ್ಬೇಕು ನೀರು ತುಂಬಾಕ. ಇಲ್ಲಾಂದ್ರೆ ಒಬ್ಬಕ್ಕಿಗೆ ಏನು ಬಗೆ ಹರಿಯೋದಿಲ್ಲ. ರೀ ನಿಲ್ರಿ ಸ್ವಲ್ಪ. ಯಾವ ಕಡೆ ಹೊಂಟರಿ?
ಏ ರಾಧಾ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡು ಓಡ್ಯಾಡ ಮೆಲ್ಲಗ್ ಬರಾಕ್ ಬರುದಿಲ್ಲ ನಿನಗ ಹಂಗ ಸುಂಟ್ರ ಗಾಳಿ ನುಗ್ದಂಗ್ ನುಗ್ಗಿ ಬಿಡ್ತಿಯಲ್ಲ ಎಲ್ಲಿ ಹೊಂಟ್ರಿ ಅಂತ ಮತ್ತೇನ್ ಕೇಳ್ತಿ ನೀನ್ ಹೇಳಿಲ್ಲ ದೋಸ್ತನ ಮನಿಗೆ ಹೊಂಟೇನಿ ದೋಸ್ತಿಗೆ ಹೆಣ್ಣು ನೋಡೋದೈತೆ ಅಂತ ಹೇಳಿ ಪ್ರತಿ ಸರ್ತಿ ಕೇಳ್ಕೊತ ಕೂತ್ ಬಿಡೋದೇನ ಎಲ್ಲಿ ಹೊಂಟ್ರಿ ಅಂತ ಹೇಳಿ ರೀ ನಾವ ಮನ್ಯಾಗಿಲ್ಲ ಓಣ್ಯಾಗ ಅದೇವಿ 4 ಮಂದಿ ಓಡಾಡ್ತಾರ ಮಾಡ್ತಾರ ಹೆಂಗ ಮಾತಾಡ್ಬೇಕು ಏನ್ ಪದ್ಧತಿ ಐತಿಲ್ರಿ ನಿಮಗ ಅಲ್ಲ ನಿಮ್ ದೋಸ್ತಿಗೆ ಹುಡುಗಿ ನೋಡಕ್ ಹೊಂಟ್ರ ನಿಮಗ್ ನೋಡಕ್ ಹೊಂಟ್ರ ಇಷ್ಟೆಲ್ಲ ತಯಾರಾಗಿ ಹೊಂಟ್ರಲ್ಲ ಅಲ್ಲಿ ನೋಡ್ರ 15 ದಿನ ಆತ ನೀರ ಬಿಟ್ಟಿಲ್ಲ ಈಗ ನೀರಿನ ಗಾಡಿ ತರ್ಸ್ಯಾರ 4 ಕೊಡ ತಗೊಂಡಾರ್ರಿ ನಾ ಒಬ್ಬಕ್ಕೆ ತರ್ಲಿ ಎಲ್ಲಾನು ನೀರ ನಡ್ರಿ ನೀವು 2 ಕೊಡ ತಗೊಂಡ ನಡ್ರಿ ನಾನ ನೀರ್ ತರ್ಬೇಕಾ ಆಗೋದಿಲ್ರ ಅದ ನನ್ಗ ನಾ ಹೊಂಟೇನ್ ನೋಡ್ ಆಯ್ತು ತಗೋರಿ ಹಂಗಾದ್ರೆ ನಾನು ತವ್ರ ಮನಿ ಕಡೆ ಹೋಗ್ತೇನೆ ನೀರ್ ಬರೋತನ ನನ್ಗಾರ ಏನ್ ಹರ್ಕತ್ ಬಿದ್ದೈತ್ರಿ ಎಟ್ ಅಂತ ಮಾಡೋದು ಮನಿದ್ ಎಟ್ ಮಾಡ್ರು ಅಟ್ಟ ಐತಿ ನೀರ್ ಯಾವಾಗ ಬರ್ತೈತಲ್ರಿ ಆ ಫೋನ್ ಹಚ್ರಿ ಬರ್ತೇನೆ ನಾನು ವಾಪಸ್ ಅಡ್ಡ ಕೊಡ ಏನ 2 ಕೊಡದ್ನ ಒಂದ್ ಹನಿನೂ ಜಾಸ್ತಿ ನೀರ್ ತುಂಬೋದಿಲ್ಲ ಬಾಳ ಕಿರಿಕಿರಿ ಮಾಡ್ತೈತಿ ಹೆಣ್ಣು ಪ್ರೇಮವ್ವ ಲಗು ಲಗುನ ಬಾರ ನೀರಿನ ಗಾಡಿ ಕಡೆ ಬಾಳ ಮಂದಿ ಆಗ್ತಾರ ನೋಡ ಆಮೇಲೆ ನೀರ್ ಸಿಗೋಂಗಿಲ್ಲ ನೀರಿನ ಗಾಡಿ ಬಾಜು ಒಣಗ್ ಬರತ್ತಿನಿಲ್ಲ ನೆಟ್ಟಗ್ ನಡಿ ಏನ ನಿನ್ ಗೆಳತಿಯರ್ ಮನಿ ಮುಂದ ಒಯ್ದ್ ನಂಗೆ ನಿಲ್ಲಿಸಿ ಅಸಹ್ಯ ಮಾಡ್ಬೇಡ 4 ಮಂದಿ ಮುಂದ ಅಲ್ಲ ಅಲ್ಲಿ ಗರ್ದಿ ಆಗ್ತದಂತೆ ನಾ ಅವ್ರಿಗೆ ಗೊತ್ತಿಲ್ಲ ನೀ ಒಬ್ಬಕ್ಕೆ ಶಾಣೆಗೆ ದಿನ ಎಲ್ಲಾರ ಮನಿ ಮುಂದ್ ಕರ್ಕೊಂಡ್ ಹೋಗಿ ನಿಲ್ಲಿಸಿ ಬಿಡ್ತಾವ ಒಟ್ ಹುಚ್ಚರಂಗ ಅಲ್ಲಿನ ಜಾತ್ರೆ ಕುಡಿಯತಿ ನಡಿ ಹಳೆ ನಾಯಿ ಹಂಗ ನೆಟ್ಟಗ್ ನಡಿ ಅಯ್ಯ ಬನ್ನಿ ರಾಧ ಬನ್ನಿ ಅಯ್ಯ ಅಣ್ಣನ ಬಂದಾರಲ್ಲ ನೋಡು ಅಣ್ಣ ಎಷ್ಟು ಚಲೋ ಅದಾರ ಅರಿ ಅರಿ ಅಣ್ಣ ಬಂದಾರ ನೋಡ್ರಿ ನೋ ರಮೇಶ ನೀನು ನೀರು ತುಂಬಾಕ್ ಹೊಂಟೇನ ಆಯ್ತು ತಗೋ ಇನ್ ಹೆಣ್ಮಕ್ಳಿಗೆ ಬ್ಯಾಟೆ ಹಚ್ಚಿದಿಲ್ಲ ನೀ ಎಲ್ಲಾರು ಹೆಂತಾರ ಇನ್ ತಲೆ ಮೇ ಹಾತ್ ಕುಣಿತಾರ ನೀ ಕಲ್ಸಾತಿಲ್ಲ ಮತ್ತೆ ಅವ್ರು ಕಲಿತಾರೋ ರೀ ನಡ್ರಿ ಅಣ್ಣನ ಬಂದಿರೇನ ನೀವು ಒಂದ್ ಕೊಡ ತಗೊಂಡ್ ನಡ್ರಿ ಲಗು ಲಗು ನಡ್ರಿ ಈ ಹೆಣ್ಮಕ್ಳು ಬುದ್ಧಿನ ಅಷ್ಟ ಊರಾಗ ಹೋಗ್ಬೇಕು ಯಾವ್ಯಾಕ್ಯಾರ ಒಂದಕ್ಕೆ ಕಾಣ್ಲಿ ಕುಣ್ಯಾತ್ಲಂದ್ರ ಇವರು ಅದನ್ನ ಕಲ್ತು ಬಿಡ್ತಾರ ನೋಡ್ತಿದಂಗ ನನ್ನ ಗಂಡ ಎಲ್ಲಿ ಹೋತ್ ನೋಡ್ದ ಅಲ್ಲ ಪ್ರೇಮ 8 ಮಂದಿ ಕುಡಿಯಾರ ನೋಡ ಆಗ ಕೊಡಗೋಳ್ ನೋಡಟ್ಟ ನಡಿವಾ ನಾವು 4 ಕೊಡ ತಗೊಳುನು ಮತ್ಸರನ್ ಬಾ ಎಲ್ಲಾರು ಕಡೆಗೆ ಬನ್ರಿನ ಏನ ನಾನು ನೀರು ತುಂಬ್ತೇನೆ ಇಷ್ಟೊತ್ತ ನಾನು ನೀರು ತುಂಬಿರಲ್ಲ ಸರಿ ಎಲ್ಲಾರು ಅಯ್ಯೋ ನಡ್ರಿ ಅಂದ್ರೆ ಏನರ್ಥ ನಾವು ಬರೋದ ಈಗ ಬಂದೀವಿ ನಾವು ಒಂದು 4 ಕೊಡ ತಗೋತೀವ್ರಿ ಆಮೇಲೆ ನೀವು ತುಂಬೋದ್ರಿ ನನ್ನ ಗಂಡ ರೊಕ್ಕ ಕೊಟ್ಟ ಗಾಡಿ ತರ್ಸ್ಯಾನ ನಾ ಹೇಳಿ ನಿಮ್ಗೆ ಅರ್ಧ ತಾಸು ಆತ ನೀರು ತುಂಬ್ಕೋರಿ ಅಂತ ಹೇಳಿ ಆಗ ಬಂದು ತುಂಬ್ಕೋಬೇಕಿತ್ತು ನಾ ಹೇಳಾನೆ ಎಲ್ಲಾರು ಹೋದ್ರಲ್ಲ ನೀವು ಯಾಕೆ ನಿಂತೆ ನಿಮ್ಗೆ ನೀರು ಸಿಗೋದಿಲ್ಲ ನಡ್ರಿ ನಮ್ಮ ಅಯ್ಯೋ ನಿಮ್ಮ ಗಂಡ ಅಟ್ಟೇನು ರೊಕ್ಕ ಕೊಟ್ಟಾರೇನ್ರಿ ನಾವು ರೊಕ್ಕನ ಕೊಟ್ಟೇವ್ರಿ ಏನು ಹುಂಚಿ ಕಪ್ಪ ಕೊಟ್ಟೇವ್ ಅಂತ ತಿಳ್ಕೊಂಡಿರಿ ಅಲ್ಲಿಂದ ಅಲ್ರಿ ಸಾವಿತ್ರಿ ಆಕೆ ಹೇಳೋದನ್ನ ನಮ್ಗೆ ಈಗ ಹೇಳ್ಯಾಳ್ರಿ ನೀರು ತುಂಬಾಕಂತೇಳಿ ಅರ್ಧ ತಾಸು ಮುಂಚಿತ ಹೇಳಿದ್ರೆ ನಾವೇನು ತುಂಬಿ ನಿಂದಿರ್ತಿದ್ವೇನ್ರಿ ಇಲ್ಲ ಹೋಗ್ತಿದ್ವು ಆಗನ ಎಷ್ಟ ಮಾತಾಡೋದದ ನಾ ಯಾರಂತ ಗೊತ್ತೈತೇನಿ ಇಲ್ಲ ಭಾಳ ಮಾತಾಡಕತ್ತಿಲ್ಲ ಅವ್ರೊಂದು ಮಾತು ಹೇಳೋಣ ಊರ್ ಮಂದಿಲ್ಲ ನೀರು ತುಂಬೋದು ಬಿಟ್ಟು ಓಡೋದ್ರೆ ನೀನು ಅವ್ರ ಜೋಡಿ ಜಗಳಾಡ್ಕೊಂತಿಂತಿ ಅವ್ರು ಯಾರಂತ ಗೊತ್ತೈತಿ ಅವ್ರ ಗಂಡ ಪಂಚಾಯತ್ನಾಗ ಕೆಲಸ ಮಾಡ್ತಾರೆ ಅವ್ರು ತುಂಬಿ ಆಗನ ನಾನು ಕರಿತೇನೆ ಹೋಗಿ ಸುಮ್ಮನೆ ಜಗಳಾಡ್ಕೊಂತ ದೊಡ್ಡ ಮಂದಿ ಇದ್ರೆ ಅವ್ರು ಪೂರ್ತಿಕಿರ್ತಾರೆ ಬಿಡಿ ಎಲ್ಲರೂ ಯಾಕೆ ಕೆಲಸ ಮಾಡೋರ ಯಾಕೆ ಭಾಳ ಮಾತಾಡತ್ತಿ ಅಂತಂದ್ರೆ ನಾನು ರೊಕ್ಕ ಕೊಟ್ಟೇನಿ ನಾನು ನೀರು ತುಂಬೋ ಅಧಿಕಾರ ಐತಿ ನನಗೆ ಅಯ್ಯ ನಾ ಬಿಟ್ಟೇನೇನ ನಾನು ತುಂಬ್ಕೊಂಡು ಹೋಗ್ತೇನೆ ಏನು ಮಾಡ್ತಾನೆ ನೋಡ್ತೇನೆ ನಿನಗೊಬ್ಬಕ್ಕಿನ ಕೈ ಅದಾವನ ನಮಗೂ ಅದಾವ ತೋರಿಸನ್ ಗಪ್ ಹೇ ರಾಧಾ ಏನ್ ಮಾಡತ್ತಿ ನೀರಿನ ಸಂಬಂಧ ಹಿಂಗ್ ಜಗಳಾಡ್ತಾರು ಹೇ ರಾಧಾ ನಿಲ್ಲ ರಾಧಾ ನಿನಗ್ ನೀ ಏನ್ ಕುಸ್ತಿ ಪೈಲ್ವಾನ್ ಅಂತ ತಿಕ್ಕೊಂಡಿ ನಡಿ ಮನಿ ಕಡೆ ನೀರು ಬೇಡ ಏನ್ ಬೇಡ ಎದಕ್ ಬೇಕು ನಿನಗೆ ಇಷ್ಟೆಲ್ಲ ಜಗಳಾಡೋದು ಎದಕ್ ಬೇಕಂತಂದ್ರ ನಾನು ಚಲೋ ತಂಗೆ ಪ್ರೀತಿಲೆ ಕೇಳಿದ್ನಿ ನಾ ಕೊಡ ತುಂಬ್ಕೊಂಡು ಹೋಗ್ತಾನಂತ ಹೇಳಿ ಭಾಳ ನಾಟಕ ನಡ್ಸ್ಯಾಳ ಮೊದ್ಲ ಬರ್ಬೇಕಿಲ್ಲ ಅಂತ ಅಂದ್ರ ಈಗ ಹೇಳೋದನ ನಡ್ರಿ ಪೂರ್ತಿ ಟ್ಯಾಂಕರ್ ನಮ್ದ ಇನ್ನ ಹೊಳಸ್ಕೋರಿ ಕಡೆ